ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರಿಗಾಗಿ ಮಾರ್ಚ್ ತಿಂಗಳಿಗೋಸ್ಕರವಾಗಿ 3 ಶುಭ ವಿಚಾರಗಳನ್ನ ನೋಡೋಣ ಬನ್ನಿ. ಮಾರ್ಚ್ 7ನೇ ತಾರೀಕು ಮೀನ ರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭ ರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ, ಆಯ್ತಲ್ವಾ. ಮಾರ್ಚ್ 14ನೇ ತಾರೀಕು ಮೀನ ರಾಶಿಗೆ ರವಿಗ್ರಹನ ಸಂಚಾರ. ಇನ್ನು ಮಾರ್ಚ್ 15ನೇ ತಾರೀಕು ಕುಂಭ ರಾಶಿಗೆ ಕುಜಗ್ರಹನ ಸಂಚಾರ. ಇನ್ನು ಮಾರ್ಚ್ 25ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹನ ಸಂಚಾರ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ. ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ 7ನೇ ತಾರೀಕಿಂದ ಮಾರ್ಚ್ 25ನೇ ತಾರೀಕಿನ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಹೀಗಿರುವಾಗ ಬನ್ನಿ ನಾವು ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಲಾಭಗಳನ್ನ ಮಾಡಿಕೊಳ್ಳುವಂತಹ ಒಂದು ಸಮಯ ಆಗಬಹುದು ಅಂತ ಕಂಡು ಬರ್ತಾ ಇದೆ. ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಲಾಭಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ರಾಶಿಯಲ್ಲಿಯೇ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಿರ್ತಾರೆ. ಜೊತೆಯಲ್ಲಿ ಪಂಚಮಾಧಿಪತಿಯಾದಂತಹ ಶುಕ್ರನೂ ಇರ್ತಾನೆ, ಆಯ್ತಲ್ವಾ. ಮಕರ, ಕುಂಭ, ಮೀನ, ಮೇಷ, ವೃಷಭ ಪಂಚಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲಿಯೇ ಇರ್ತಾರೆ. ಸೊ ಕುಂಭಕ್ಕೆ ಶುಕ್ರ ಹೋಗ್ತಕ್ಕಂಥದ್ದು 7ನೇ ತಾರೀಕು. ಸೊ ಮಾರ್ಚ್ ತಿಂಗಳ ಮೊದಲನೇ ವಾರ ಪಂಚಮಾಧಿಪತಿ ಲಾಭಾಧಿಪತಿಯ ಯುತಿ. ಮಾರ್ಚ್ ತಿಂಗಳ 2ನೇ ವಾರ ಪಂಚಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಮುಂದೆ ಹೋದರೂ ಸಹ ನಿಮಗೆ ಲಾಭಾಧಿಪತಿಯಾಗಿರತಕ್ಕಂತಹ ಕುಜಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರ್ತಾರೆ. ಸೊ ಅದರಿಂದ ಏನು ತೋರಿಸ್ತದೆ ಅಂತಂದ್ರೆ ಮಾರ್ಚ್ ತಿಂಗಳ ಮೊದಲ ಹಾಗೂ 2ನೇ ವಾರಗಳು ಖಂಡಿತವಾಗಿ ನಿಮಗೆ ಮಕರ ರಾಶಿಯವರಿಗೆ ಲಾಭದ ಸಮಯ, ಒಳ್ಳೆಯ ಲಾಭ ಮಾಡಿಕೊಳ್ಳುವಂತಹ ಸಮಯ. ನೀವು ರಿಯಲ್ ಎಸ್ಟೇಟ್ ಅಲ್ಲಿದ್ರೂ ಲಾಭ ಮಾಡ್ಕೊಳ್ಬಹುದು, ನೀವು ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡ್ತಕ್ಕಂಥವ್ರಾದ್ರೆ ಲಾಭ ಮಾಡ್ಕೊಳ್ಬಹುದು, ಅಥವಾ ದವಸ ಧಾನ್ಯಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಜನರಲ್ ಸ್ಟೋರ್ಸ್ ಎಲ್ಲ ಇಟ್ಕೊಂಡು ಲಾಭ ಮಾಡ್ಕೊಳ್ಬಹುದು, ಹೋಟೆಲ್ ಬಿಸ್ನೆಸ್ ಇದೆಯಾ ಲಾಭ ಮಾಡ್ಕೊಳ್ಬಹುದು, ಅಥವಾ ನೀವು ರೈತರಾಗಿದ್ರೂ ಸಹ ಲಾಭವನ್ನು ನೋಡ್ತೀರಾ. ಏನು ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂದ್ರೂ ಸಹ ಅಷ್ಟೇ ಹೇಳ್ತೇನೆ ನಾನು ನಿಮಗೆ, ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ರೆ ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇತ್ಯಾದಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವರೆಲ್ಲರೂ ಸಹ ನೀವು ಸ್ಯಾಲ್ರಿ ಹೈಕನ್ನು ಬಯಸಬಹುದು ಹಾಗೂ ಲಾಭವನ್ನು ಸಹ ಬಯಸಬಹುದು. ನಿರುದ್ಯೋಗಿಗಳಾಗಿದ್ರೆ ಉದ್ಯೋಗವನ್ನು ಸಹ ಬಯಸಬಹುದು. ಸಾಧ್ಯತೆಗಳು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಜಾಸ್ತಿ ಇದೆ, ನಂತರ ಅದು ಕಡಿಮೆ ಆಗ್ಬಿಡುತ್ತೆ. ಬಟ್ ಮೊದಲೆರಡು ವಾರಗಳಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನೀವು ಪಿಚ್ ಮಾಡಬೇಕು, ನೀವು ಅದನ್ನು ಹೇಳಬೇಕು ಅಂತ ನೀವು ಪ್ರಯತ್ನ ಮಾಡಬೇಕು ಅಂದ್ರೆ ಮೊದಲೆರಡು ವಾರಗಳಲ್ಲಿಯೇ, ಅದರಲ್ಲೂ ಮೊದಲ ವಾರದಲ್ಲಿಯೇ. ಮಾರ್ಚ್ ತಿಂಗಳು 1ನೇ ತಾರೀಕು ಬಂತು ಅಂದ್ರೆ ಕ್ಲಾಕ್ ಕ್ಲಿಕ್ಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ, ಆಯ್ತಲ್ವಾ. ಟೈಮ್ ಪಾಸ್ ಆಗ್ತದೆ, ಬೇಗ 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 ಕೆಲಸ ಮಾಡ್ಕೊಳ್ಳೋ ರೀತಿಯಲ್ಲಿ. ಸೊ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿಯ ಒಂದು ಪ್ರಭಾವ ಇರಬಾರ್ದು, ನೀವು ಸ್ಲೋ ಆಗಬಾರ್ದು, ನೀವು ಫಾಸ್ಟ್ ಆಗಿ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ನಿಮಗೆ ಸಾಧ್ಯತೆಗಳು ಜಾಸ್ತಿ ಅಂತ. ಸೊ ಆದ್ರಿಂದ ಮಕರ ರಾಶಿಯವರು ಸ್ವಲ್ಪ ಚುರುಕಾಗಿ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ಒಳ್ಳೆಯ ಲಾಭ ಮಾಡುವಂತಹ ಯೋಗ ಫಲಗಳಿದೆ. ಭೂಮಿಯನ್ನು ಮಾರಾಟ ಮಾಡ್ತೀರಾ, ಒಳ್ಳೆಯ ಲಾಭ ಆಗುತ್ತೆ. ಖರೀದಿ ಮಾಡ್ತೀರಾ, ಒಳ್ಳೆಯ ಲಾಭ ಆಗುತ್ತೆ. ಅಥವಾ ನೀವು ಮಾಡಿಸ್ತೀರಾ ಅಂದ್ರೆ ಮಿಡಲ್ ಪರ್ಸನ್ ತರ ಒಂದು ಲ್ಯಾಂಡ್ ಬ್ರೋಕರ್ ಅಥವಾ ಹೇಳ್ತಾರಲ್ಲ, ಆ ತರ ಬ್ರೋಕರೇಜ್ನಲ್ಲಿ ನೀವು ಮಾಡಿಸಿದ್ರೆ ಅದು ಸಹ ನಿಮಗೆ ಲಾಭವಾಗುತ್ತೆ, ಖಂಡಿತವಾಗಿ ಅನುಕೂಲವಾಗುತ್ತೆ. ಇನ್ನೊಂದು ಹೇಳ್ತೀನಿ ನಿಮಗೆ, ನೀವು ಮಾತಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಸ್ವಲ್ಪ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗತ್ತೆ. ಅದಕ್ಕೆ ನಿಮ್ಮ ಆ ಬೇರೆ ಬೇರೆ ನೆಗೆಟಿವಿಟೀಸ್ ನಿಮ್ಮನ್ನು ತಾಗಬಾರ್ದು ಅಂತಲೇ ನಾವು ಫೆಬ್ರವರಿ 24ನೇ ತಾರೀಕು ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದು 8 ರೀತಿಯ ದ್ರವ್ಯಗಳು, 8 ಜನ ಪುರೋಹಿತರು ಕೂತ್ಕೊಂಡು ನಿಮಗೋಸ್ಕರ ಒಂದು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾರೆ. ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅಂತ, ಹಾಗೂ ಪ್ರಸಾದ ಸ್ವರೂಪ ವಿಶೇಷವಾಗಿ ಒಂದು ಅರುಣಮಣಿ ಎನ್ನುವ ಒಂದು ಮಣಿಯ ಉಂಗುರವನ್ನು ನಿಮಗೆ ಎನರ್ಜೈಸ್ ಮಾಡಿ ಕೊಳಿಸ್ತೇವೆ. ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮಕರ ರಾಶಿಯವರು ಖಂಡಿತವಾಗಿ ಅನುಕೂಲ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ, ಖಂಡಿತವಾಗಿ ಒಳ್ಳೆಯದಾಗಲಿ ಅಲ್ವಾ. ಎಸ್, ನೆಕ್ಸ್ಟ್ 2ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿವಾಹಿತ ಸ್ತ್ರೀಯರಿಗೆ ಮಾರ್ಚ್ ತಿಂಗಳಲ್ಲಿ ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಒಳ್ಳೆಯ ಭೂಮಿಯನ್ನ
ಅಥವಾ ಭೂಮಿ ಬೇಡ ನಿಮಗೆ ಅಂತಾದ್ರೆ ದುಡ್ಡನ್ನ ಬದಲಾಗಿ ಇದು ಎಲ್ಲೊಂದು ಸಹ ಪಡೆದುಕೊಳ್ಳುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಆರಾಮದಾಯಕವಾಗಿ. ಸೊ ನಿಮಗೆ ವಿವಾಹಿತ ಸ್ತ್ರೀಯರು ನೀವು ಅಂತಾದರೆ ತವರು ಮನೆಯಿಂದ ಏನಾದ್ರು ಬರಬೇಕು ಅಂದರೆ ಪ್ರಯತ್ನ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೇನಾದರೂ ನಿಮ್ಮ ತಾಯಿಯವರಿಗೇನಾದರೂ ಅನಾರೋಗ್ಯ ಆಗಿ, ನೀವು ಪುರುಷರು, ನಾವು ಪುರುಷರು ಸರ್ ಮಕರ ರಾಶಿಯವರು ನಮ್ಗೆ ಹೇಳ್ರಿ ಅಂತಂದರೆ ತಾಯಿಗೆ ಅನಾರೋಗ್ಯ ಆಗಿದ್ರೆ ಅದು ಸರಿ ಹೋಗುತ್ತೆ. ಅಥವಾ ತಾಯಿಯ ತವರು ಮನೆಯಿಂದ ಒಂದಿಷ್ಟು ಲಾಭಗಳು ಸಹ ನಿಮಗೆ ಆಗಲಿದೆ. ಅಥವಾ ತಾಯಿ ಕಡೆಯಿಂದಲೇ, ಈಗ ತಾಯಿ ಜಾಬಲ್ಲಿ ಇದ್ದಾರೆ ಅಥವಾ ತಾಯಿ ಹತ್ರ ಏನೋ ಒಂದು ಅಧಿಕಾರ ಇದೆ, ತಾಯಿ ಹತ್ರ ಏನೋ ಒಂದು ಆಸ್ತಿ ಇದೆ, ತಾಯಿ ಹತ್ರ ಏನೋ ಅವಕಾಶ ಇದೆ ಅಂದರೆ ತಾಯಿಯಿಂದ ಒಂದಿಷ್ಟು ಲಾಭಗಳನ್ನು ಪಡೆದುಕೊಳ್ಳುವಂಥದ್ದು ಸಹ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ತಾಯಿಯಿಂದ ತುಂಬ ಲಾಭ, ನಿಮ್ಮಿಂದ ತಾಯಿಗಿರಬಹುದು, ಬಟ್ ತಾಯಿಯಿಂದ ನಿಮಗೆ ಲಾಭವಾಗುವ ಸಾಧ್ಯತೆಗಳೇ ಜಾಸ್ತಿ ಕಂಡು ಬರ್ತಾ ಇದೆ. ಅಥವಾ ತಾಯಿಗೆ ಅನಾರೋಗ್ಯ ಆಗಿತ್ತು ಈ ಫೆಬ್ರವರಿನಲ್ಲಿ ಅಂದ್ರೆ ಅದು ಸಹ ಸರಿ ಹೋಗುತ್ತೆ. ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ ಒಂದಿಷ್ಟು ಜಗಳ ಮನಸ್ತಾಪಗಳಾಗಿತ್ತು ಅಂದ್ರೆ ಅದು ಸರಿ ಹೋಗುತ್ತೆ. ಸೊ ಎಲ್ಲ ರೀತಿಯಲ್ಲಿ ಸರಿಯಾದಂತಹ ಸಮಯ ನಿಮ್ಮ ತಾಯಿಯವರ ಒಂದು ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಆದ್ರಿಂದಾಗಿ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಂದ ಸಂಗೀತವಾಗಿ ನಿಮಗೆ ಆಶೀರ್ವಾದ ಸಿಗುತ್ತೆ. ವಿವಾಹಿತ ಸ್ತ್ರೀಯರಾದ್ರೆ ತವರು ಮನೆ ಹತ್ರ ಹೋಗಿ ನಿಮ್ಗೆ ಏನಾದ್ರು ಬೇಕು, ಅವಶ್ಯಕತೆ ಇದೆ, ಸಾಡೆ ಸಾತಿ ಇತ್ಯಾದಿ ಹಲವಾರು ಕಾರಣಗಳಿಂದ ನೀವು ಸಮಸ್ಯೆಯಲ್ಲಿ ಇದ್ದೀರಾ ನೀವು ಅಂತಾದ್ರೆ ತವರು ಮನೆಯಿಂದ ನಿಮಗೆ ಸಹಕಾರ, ತವರು ಮನೆಯಿಂದ ಭೂಮಿ ಪ್ರಾಪ್ತಿ, ನಿಮ್ಮ ಪಾಲಿನ ಭೂಮಿ ಪ್ರಾಪ್ತಿ, ನಿಮಗೆ ಅಧಿಕಾರ ಇರುವಂಥದ್ದು. ಅವರು ಭೂಮಿ ಕೊಡಲ್ಲ ಅಂದ್ರೆ ದುಡ್ಡಾರ ಕೊಡ್ತಾರೆ. ಯಾವಾಗ ಕೇಳಬೇಕು? ಮೊದಲೆರಡು ವಾರಗಳಲ್ಲೇ ಕೇಳ್ಬಿಡ್ಬೇಕು. ಮೊದಲನೇ ವಾರದಲ್ಲಿ ಮೊದಲನೇ ದಿನದಿಂದನೇ ಶುರು ಮಾಡ್ಕೊಂಡ್ಬಿಡ್ಬೇಕು ತವ್ರ ಮನೆಗೆ ಹೋಗಿ. ಇಲ್ಲ ಅಂದ್ರೆ ಆಮೇಲೆ ಲೇಟಾಗಿ ಮಾರ್ಚ್ 16ನೇ ತಾರೀಕು ದಾಟ್ಬಿಡ್ತು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಮೊದಲೇ ಹೇಳ್ಬಿಡ್ತೀನಿ. ಆದ್ರಿಂದ ಬಹಳ ಮುಖ್ಯವಾಗಿ ವಾಕ್ ಶಕ್ತಿ, ನೀವು ಮಾತಾಡುವಕ್ಕೆ ನೀವು ಹಿಂದಿರ್ತೀರಾ, ಅದು ನಿಮ್ಗೆ ಮಾತಾಡೋಕ್ಕೆ ಧೈರ್ಯ ಬೇಕು. ನಿಮಗೆ ಮಾತಾಡಲು ನೀವು ಸ್ನೇಹಿತರ ಹತ್ರ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಹತ್ರ, ಮನೆಯಲ್ಲಿ, ತವ್ರ ಮನೆಯಲ್ಲಿ, ಹೆಂಡತಿ ಹತ್ರ, ಗಂಡನ ಹತ್ರ, ಯಾರ ಹತ್ರ ಆಗಲಿ ಮಾತಾಡಬೇಕಲ್ಲ, ಆ ಮಾತು ವಾಕ್ ಸಿದ್ಧಿ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೀನಿ. ಡೈಲಿ ಒಂದು 8-10 ಸಲ ಕೇಳಿಸ್ಕೊಳ್ಳಿ, ಒಳ್ಳೆ ಜೋಶ್ ಬರುತ್ತೆ, ಚೆನ್ನಾಗಿ ಮಾತಾಡ್ತೀರಾ. ನೀವು ಮಾತಾಡಿದಾಗೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ, ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು. ಡಿಸ್ಕ್ರಿಪ್ಷನ್ ಕೊಟ್ಬಿಡಿ ಗುರುಗಳೇ, ನಾನು ಅದನ್ನು ಓದ್ಕೊಂಡ್ಬಿಡ್ತೀನಿ ಅಂದ್ರೆ ಹಂಗಾಗಲ್ಲ. ಅದು ವೇದ ಮಂತ್ರ, ಅದು ನೀವು ಕೇಳಿಸ್ಕೊಳ್ಬೇಕಷ್ಟೇ, ನೀವು ರಿಪೀಟ್ ಮಾಡೋಕ್ಕಾಗಲ್ಲ, ಜಸ್ಟ್ ಕೇಳಿಸ್ಕೊಳ್ಬೇಕು. ಅದನ್ನು ಒಂದು 10 ಸಲ 11 ಸಲ ಅದನ್ನು ಕೇಳಿಸ್ಕೊಳ್ಳಿ. ಆ ಮಂತ್ರನ ಮೇಲಿಂದ ಮೇಲೆ ಕೇಳಿಸ್ಕೊಳ್ತಾ ಇರಿ ಪ್ರತಿ ದಿವಸ, ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತದು. ಆಯ್ತಲ್ವಾ? ಅದರ ಜೊತೆಯಲ್ಲಿ ನಾವು ವಿಶೇಷವಾಗಿ ವಾಗೀಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ನಾನೇನು ಅರುಣಮಣಿ ಅಂತ ಕೊಡ್ತೀನಿ ಅಂತ ಹೇಳಿದಲ್ಲ, ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಜೊತೆಗೆ ಏನು ಅರುಣಮಣಿ ಸಿಗುತ್ತೆ, ಆ ಅರುಣಮಣಿ ಈ ವಾಗೀಶ್ವರಿ ಹೋಮದಲ್ಲೂ ಎನರ್ಜೈಸ್ ಮಾಡಿ ಕೊಡ್ತಾ ಇರತಕ್ಕಂಥ ಮಣಿ. ಅದು ಬಹಳ ಪವರ್ಫುಲ್ ಆಗಿರುತ್ತೆ, ತುಂಬ ಅನುಕೂಲ ಆಗುತ್ತೆ ನಿಮಗೆ. ಸಂಕಲ್ಪ ಸೇವೆ ಕೊಟ್ಕೊಂಡು ಅದನ್ನು ಧಾರಣೆ ಮಾಡ್ಕೊಳ್ಳಿ. ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೀವಿ, ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲವಿಷ್ಟು ವ್ಯವಹಾರಗಳು ಬಹಳ ಚೆನ್ನಾಗಿ ಆಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿ ಇದೆ, ಸ್ವಲ್ಪ ವ್ಯವಹಾರಗಳು ತುಂಬಾ ಚೆನ್ನಾಗಿ ಆಗಿ ಬಂದ್ಬಿಡುತ್ತೆ ಅಂತ. ಅದು ಸಹ ಅಷ್ಟೇ. ನಾನು ಮೊದಲೆರಡು ವಾರಗಳಲ್ಲೇ ಹೇಳುವಂಥದ್ದು, ನಂತರದ ನಾನು ಹೇಳಲ್ಲ. ಮೊದಲೆರಡು ವಾರಗಳಲ್ಲಿ ಕೆಲವಿಷ್ಟು ಕೈ ಹಾಕಿದಂತಹ ಕೆಲಸಗಳು, ಮಕರ ರಾಶಿಯವರು ಕೈ ಹಾಕಿದ ಕೆಲಸಗಳು ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ ಅಂತ ಆದರೆ ನೀವು ಸಿಟ್ಟು ಮಾಡಬಾರ್ದು. ಬಹಳ ಮುಖ್ಯವಾದ ರೂಲ್ ಅದು. ಸಿಟ್ಟು, ಜಗಳ, ಮನಸ್ತಾಪ ಮಾಡಬಾರ್ದು. ಸೌಮ್ಯವಾಗಿಯೇ ನಡ್ಕೊಳ್ಬೇಕು, ಆಯ್ತಾ? ಅಡ್ಜಸ್ಟಬಲ್ ಮಾಡ್ಕೊಂಡು ಸೌಮ್ಯವಾಗಿ ಬುದ್ಧಿವಂತಿಕೆ ನಡಿಬೇಕು. ಆವಾಗಲೂ ನಿಮ್ಮ ಕೈ ಹಾಕಿದ ಕೆಲಸಗಳು ತುಂಬ ಸಕ್ಸಸ್ಫುಲ್ ಆಗತ್ತೆ. ಹಾಗೂ ಮೊದಲನೇ ವಾರದಲ್ಲೇ ಜಾಸ್ತಿ ಪ್ರಯತ್ನ ಮಾಡಬೇಕು, ಆವಾಗಲೂ ನೀವು ಕೈ ಹಾಕಿದ ಕೆಲಸಗಳು ತುಂಬ ಸಕ್ಸಸ್ಫುಲ್ ಆಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಕೆಲಸ ಇರಬಹುದು, ಅಥವಾ ಯಾವುದೋ ಒಂದು ಕೆಲಸ ಕೈ ಹಾಕಿದರೆ ಈ ಕೆಲಸ ಆಗಬೇಕು ಅಂತ ಹೇಳಿ ಮೊದಲನೇ ವಾರದಲ್ಲೇ ಕೈ ಹಾಕಿ ಆ ಕೆಲಸ ಆಗುತ್ತೆ. ಏನೋ ಒಂದು ಕಡೆಯಿಂದ ದುಡ್ಡು ಬರಬೇಕು, ಮೊದಲನೇ ವಾರದಲ್ಲೇ ದುಡ್ಡು ಚೆನ್ನಾಗಿ ಬಂದ್ಬಿಡುತ್ತೆ. ಯಾವುದೋ ಒಂದು ಮದುವೆ ಮಾತುಕತೆಗೆ ಹೋಗ್ತಾ ಇದ್ದೀರಾ, ಪಟ್ ಅಂತ ಮೊದಲನೇ ವಾರದಲ್ಲೇ ಮಾಡಿದ್ರೆ ಅದು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರೊಬ್ಬರು ನಿಮಗೆ ಪರಿಚಯ, ಯಾರೊಬ್ಬರಿಂದ ಕೆಲಸ ಆಗಬೇಕು, ಯಾರೊಬ್ಬರನ್ನ ಪರಿಚಯ ಮಾಡ್ಕೋಬೇಕು, ಯಾರೊಬ್ಬರದ್ದು ಫ್ರೆಂಡ್ಶಿಪ್ ಸಿಗಬೇಕು, ಯಾರೊಬ್ಬರ ಜೊತೆಗೆ ಚೆನ್ನಾಗಿರಬೇಕು. ನೀವು ಎಲ್ಲವೂ ಸಹ ಜಗಳ ಮನಸ್ತಾಪಗಳನ್ನ ಸರಿ ಮಾಡ್ಕೊಳ್ಬೇಕು. ಏನೇ ಮಾಡ್ಕೊಳ್ಳೋದಿದ್ರು ಸಹ ಮೊದಲನೇ ವಾರದಲ್ಲಿ ಜಾಸ್ತಿ ಪ್ರಯಾಣ ಮಾಡಿ. ಜಗಳ ಮನಸ್ತಾಪಗಳು ನೀವು ಮಾಡಬಾರ್ದು, ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ ಆದ್ದರಿಂದಾಗಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದ್ರ ಬಗ್ಗೆ ಎಲ್ಲೋದು ಸಹ ಖಂಡಿತವಾಗಿ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಅಂದ್ರೆ ಎಷ್ಟೋ ಕೆಲಸಗಳಾಗ್ಬಿಡುತ್ತೆ, ದುಡ್ಡು ಸಿಗ್ಬಿಡುತ್ತೆ ಬೇಗ ಬೇಗ. ದುಡ್ಡು ಸಿಗ್ಬಿಡುತ್ತೆ, ಆರೋಗ್ಯ ವೃದ್ಧಿ ಆಗ್ಬಿಡುತ್ತೆ ನಿಮಗೆ. ಸ್ವಯಂಕೃತ ಅಪರಾಧಗಳಿಂದ, ಅಪಘಾತಗಳಿಂದ ಹಾನಿಯಾದ್ರೆ ಅದು ನಾನು ಜವಾಬ್ದಾರಲ್ಲ. ಬಟ್ ಸಹಜ ಸ್ವಾಭಾವಿಕವಾಗಿ ಆರೋಗ್ಯ ಹಾಳಾಗತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗತ್ತೆ, ಸ್ವಲ್ಪ ಅನುಕೂಲ ಆಗತ್ತೆ.
ಆಯ್ತಲ್ವಾ? ಸ್ವಲ್ಪ ಆಹಾರ ವಿಚಾರ ಸರಿಯಾಗಿರಬೇಕು. ಸ್ವಯಂಕೃತ ಅಪರಾಧಗಳಿಂದ ನೀವೇ ಹೋಗಿ ಎಡವಟ್ಟು ಮಾಡ್ಕೊಂಡು ಬಂದಿದ್ದಕ್ಕಲ್ಲ, ಮತ್ತೆ ಅದಕ್ಕೆ ಬೇರೆ ಕಾರಣೀಭೂತವಾಗಿರುತ್ತೆ. ನಾರ್ಮಲ್ ಆಗಿ ಆರೋಗ್ಯ ವೃದ್ಧಿ ಆಗ್ಲಿಕ್ಕೆ ಅನುಕೂಲತೆಗಳು ಕೆಲವಿಷ್ಟಿದ್ದಾವೆ, ಆಯ್ತಲ್ವಾ? ಆಮೇಲೆ ಸಂತಾನಕ್ಕೆ ಪ್ರಯತ್ನ ಮಾಡದಿದ್ರು ಮೊದಲನೇ ವಾರದಲ್ಲೇ ಮಾಡುವ ಪ್ರಯತ್ನ ಯಶಸ್ವಿ ಆಗತಕ್ಕಂಥದ್ದು, ಹಿಂಗೆಲ್ಲ ಇದ್ದಾವೆ. ಅದಕ್ಕೋಸ್ಕರ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಈಗ ನಮಗೆ ಪರಿಹಾರಗಳು ಹೇಳ್ಬಿಡ್ತೇನೆ, ವಿಶೇಷ ಪರಿಹಾರ ಏನು ಮಾಡ್ತಿದ್ದೀವಿ ಅಂತ. ಅದ್ರನ್ನ ಫಾಲೋ ಮಾಡ್ಕೊಂಬಿಟ್ರೆ ಖಂಡಿತವಾಗಿ ನಿಮಗೆ ಈಸಿ ಆಗುತ್ತೆ. ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ, ಯಾಕೆ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ, ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ, ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ, ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ. ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನೋಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ 8 ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ 8 ಟೈಪ್ಸ್ 8 ರೀತಿಯ ದ್ರವ್ಯಗಳೊಂದಿಗೆ ನಾವು 8 ಜನ ಪುರೋಹಿತರನ್ನು ಕೂರಿಸಿ 8 ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ. ಅಂದರೆ ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಗೋ ಸಮೃದ್ಧಿ ಅರ್ಥಂ, ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಪರಿಹಾರ, ಹೀಗೆ 8 ದ್ರವ್ಯಗಳು ಹಾಗೂ ವಿಶೇಷವಾಗಿ 8 ರೀತಿಯ ಸಿದ್ಧಿಗಳು, ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು. ನೀವು ಯಾರ ಹತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತಿಕೋ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು. ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು, ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು. ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು. ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ. ಈ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ, ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ, ಸಂತಾನದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ, ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ, ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ. ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗುರ. ಈ ಅರುಣಮಣಿ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ಬೆರಳಿನ ಸೈಜ್ಗೆ ಅಡ್ಜಸ್ಟರಿ ಆಗೋ ರೀತಿಯಲ್ಲೇ ಇರ್ತದೆ. ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ. ಇಲ್ಲ ಅಂತಂದರೆ ನಿಮ್ಮ ಉಂಗುರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು. ನೀವೇನಾದರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು, ಏನೋ ಸಮಸ್ಯೆ ಬಂದಿದೆ, ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು, ಮತ್ತೊಂದೇನೋ ಒಳ್ಳೇದಾಗಬೇಕು, ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು, ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ. ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ, ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ. ಹಾಗೂ ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು, ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು, ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಅನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ. ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗುರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಎಲ್ಲ ಹೋಮ್ಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ಅರುಣಮಣಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯಂದು ನಾವು ಮಾಡ್ತಾ ಇರ್ತಕ್ಕಂಥ ಹೋಮ. ಒಳ್ಳೆಯದಾಗಲಿ.
ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೇ ದೇವಾನಾನ್ನಿಶಸಾದ ಮಂದ್ರ ಚತಸ್ರ ಊರ್ಜಂದುದುಹೇ ಪಯಾಗುಂಸಿ ಕ್ವಸ್ವಿದಸ್ಯಾಃ ಪರಮಂಜಗಾಮ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾ ನೋ ಮಂದ್ರೇಶಮೂರ್ಜಂದುಹಾನಾಧೇನುರ್ವಾಗಸ್ಮಾನ್ ಉಪಸುಷ್ಟುತೈತು.